ಅತ್ತಿಗೆಯಿಂದ ಇಬ್ಬರು ಮೈದುನರ ಕೊಲೆ 7 ಮಂದಿ ಬಂಧನ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ನುಗ್ಗಾನಹಟ್ಟಿಯಲ್ಲಿ ಆಸ್ತಿಯಲ್ಲಿ ಪಾಲು ನೀಡಿದ್ದಕ್ಕೆ ಅತ್ತಿಗೆಯು ಇಬ್ಬರ ಮೈದುನರ ಕೊಲೆ ಮಾಡಿದ ಘಟನೆಗೆ ಸಂಬಂಧಿಸಿ 7 ಮಂದಿಯನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ಇಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅತ್ತಿಗೆ ಅಣ್ಣವ್ವ ರಾಮಣ್ಣವರ್ ಸೇರಿ 9 ಮಂದಿ ನಗ್ಗಾನಹಟ್ಟಿಯಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಹೊಡೆದು ಬಸಪ್ಪ ರಾಮಣ್ಣನವರ್ ಮತ್ತು ಲಗ್ಗಮಣ್ಣ ರಾಮಣ್ಣನವರ್ ಹತ್ಯೆಗೈದಿದ್ದಾರೆ. ಮನೆಯಲ್ಲಿದ್ದ ಇನ್ನಿಬ್ಬರ ಕೊಲೆಗೂ ಯತ್ನಿಸಿದ್ದಾರೆ ಎಂದರು. ಬಸಪ್ಪ ಮತ್ತು ಲಗಮಣ್ಣ ಅವರ ಹಿರಿಯ ಸಹೋದರ ಯಲ್ಲಪ್ಪ ಅವರು ಅಣ್ಣವ್ವ ಜೊತೆ ಮದುವೆಯಾಗಿದ್ರು. ಕೌಟುಂಬಿಕ ಕಲಹದ ಕಾರಣಕ್ಕೆ ಅಣ್ಣವ್ವ ಅವರು ಯಲ್ಲಪ್ಪ ಅವರನ್ನ ಬಿಟ್ಟು ತವರು ಮನೆ ಸೇರಿದ್ರು. ಈ ದಂಪತಿಗೆ ಮಗನಿಗೆ ಕೃಷಿ ಜಮೀನಿನ ಆಸ್ತಿ ನಡುವೆ ವಿಚಾರವಾಗಿ ಉಂಟಾದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಎಂದು ತಿಳಿಸಿದ್ದಾರೆ. ಮಹದೇವಪ್ಪ ಸಣ್ಣಮ್ಮನವರ್, ದೇವಪ್ಪ ಸಣ್ಣಮ್ಮನವರ್, ಶಿವಲಿಂಗಪ್ಪ ಸಣ್ಣಮ್ಮನವರ್, ಶಿವಾನಂದ ಸಣ್ಣಮ್ಮನವರ್, ಲಗಮಪ್ಪ ಸಣ್ಣಮ್ಮನವರ್, ಶಿವಲಿಂಗಪ್ಪ ಸಣ್ಣಮ್ಮನವರ್, ಅಣ್ಣವ್ವ ಸಣ್ಣಮ್ಮನವರ್ ಬಂಧಿಸಲಾಗಿದೆ. ಪರಾರಿಯಾದ ಇನ್ನಿಬ್ಬರ ಪತ್ತೆಗೆ ಜಾಲ ಬೀಸಿದ್ದೇವೆ ಎಂದು ವಿವರವನ್ನು ನೀಡಿದ್ದಾರೆ. ನುಗ್ಗಾನಹಟ್ಟಿ ಗ್ರಾಮದಲ್ಲಿ ಅಪರಾಧ ಚಟುವಟಿಕೆ ಹಿನ್ನೆಲೆ ಹೊಂದಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂಬುದು ತಿಳಿದುಬಂದಿದೆ. ಈ ಗ್ರಾಮದಲ್ಲಿ ಅನೇಕರನ್ನ ಗಡೀಪಾರು ಮಾಡಲಾಗಿದೆ. ಹಾಗಾಗಿ ಊರಿನ ಮೇಲೆ ನಿಗಾ ಇಡಲು ನಿರ್ಧರಿಸಲಾಗಿದ್ದು, ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ 3 ತಿಂಗಳೊಳಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುತ್ತೇವೆ ಎಂದರು.